ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಶೃಂಗೇರಿ ಮಠಕ್ಕೆ ಹೋಗ್ಯಾರೆ. ನಾನು ಹೋಗಿದ್ದೆ ನಿನ್ನೆ. ಅಲ್ಲಿ ಪೂಜ್ಯ ಜಗದ್ಗುರುಗಳಿಗೆ 50 ವರ್ಷ ಆಗಿ ಸನ್ಯಾಸ ದೀಕ್ಷೆ ತಗೊಂಡು 50 ವರ್ಷ ಆಯಿತು. ಅಲ್ಲೂ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮನೆಗಳಂತೆ ಮಠಗಳನ್ನು ಕಾಪಾಡಿ ಡಿ ಕೆ ಶಿ, ಧರ್ಮ ಕಾಪಾಡುವ ಮಠಗಳಿಗೆ ನೆರವು ನೀಡಲು ಉಪಮುಖ್ಯಮಂತ್ರಿಗಳು ಧರ್ಮ ಕಾಪಾಡ್ತಾ ಇರೋಂಥ ಮಠ ಮಂದಿರಗಳಿಗೆ ಅವರು ಸಾರ್ವಜನಿಕರ ಕರೆ ಕೊಟ್ಬಿಟ್ಟಿದ್ದಾರೆ. ಧರ್ಮ ಕಾಪಾಡ್ತಾ ಇರೋಂಥ ಮಠ ಮಂದಿರಗಳನ್ನ ನೀವು ಅವರಿಗೆ ರಕ್ಷಣೆ ಕೊಡಬೇಕು ಮತ್ತು ಅವ್ರ ಬೆಂಬಲಿಸಿ ಅಂತ ಮಾತು ಹೇಳ್ತಿದ್ದಾರೆ. ನಾನು ಹೇಳ್ತೀನಿ, ಸಾರ್ವಜನಿಕರು ಕೊಟ್ಟಂತ ಬೆಂಬಲದಿಂದ ಇವತ್ತು ಸಾಕಷ್ಟು ಮಠ ಮಂದಿರಗಳು ಒಂದು ರೂಪಕ್ಕೆ ಬಂದಿದೆ. ನಮ್ಮ ಸರ್ಕಾರ ಇರೋ ಸಂದರ್ಭದಲ್ಲಿ ಮಾನ್ಯ ಕಾಗಿನೆಲೆ ಸ್ವಾಮೀಜಿಯವರು, ಉಪ್ಪಾರ ಸಮಾಜದ ಪುರುಷೋತ್ತಮಾನಂದ ಸ್ವಾಮೀಜಿಯವರು, ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಎಲ್ಲರೂ ಫೋನ್ ಮಾಡಿ, ನಾವು ಹಿಂದುಳಿದ ದಲಿತ ಮಠಾಧಿಪತಿಗಳು ಬಹಳ ತೊಂದರೆಯಲ್ಲಿದ್ದೀವಿ, ನಮ್ಮ ಮಠಗಳೆಲ್ಲ ಗುಡಿಸ್ಲಲ್ಲಿದೆ, ಇದಕ್ಕೆ ಒಂದಿಷ್ಟು ಅವಕಾಶ ಮಾಡಬೇಕು ಸರ್ಕಾರದಿಂದ ಅಂತಂದಾಗ ಆಗ ಸದಾನಂದ ಗೌಡರು ಮುಖ್ಯಮಂತ್ರಿ 109 ಕೋಟಿ ರೂಪಾಯಿ ನಾವು ಹಣ ಅವರಿಗೆ ಕೊಟ್ಟಿದ್ವಿ. ಅವರೊಂದಿಷ್ಟು ಬಿಲ್ಡಿಂಗು, ಶಾಲೆ, ಹಾಸ್ಟ್ಲು, ಆಮೇಲೆ ದೇವಸ್ಥಾನಗಳು, ಮಠಗಳು ಒಂದು ರೂಪಕ್ಕೆ ಕಟ್ಕೊಂಡಿದ್ದಾರೆ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗಲೂ ಕೂಡ 129 ಕೋಟಿ ಕೊಟ್ವಿ. ಒಳ್ಳೆಯದು. ಈಗೇನಾಗಿದೆ, ನಾನು ಓಡಾಡ್ತಾ ಇರೋಂಥ ಸಂದರ್ಭದಲ್ಲಿ ಇವತ್ತು ಏನು ಕ್ರಾಂತಿವೀರ ಬ್ರಿಗೇಡ್ ದೃಷ್ಟಿಯಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಾನು ಓಡಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಓಡಾಡ್ತಾ ಇರೋಂಥ ಸಂದರ್ಭದಲ್ಲಿ ಈ ಮಠ ಮಂದಿರಗಳು, ವಿಶೇಷವಾಗಿ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಪರಿಸ್ಥಿತಿ ನೋಡಿಬಿಟ್ರೆ ಆ ಮಠಗಳು ಗುಡಿಸಲುಗಳಲ್ಲಿದೆ. ನಾನು ಅವರೇ ತೀರ್ಮಾನ ಮಾಡಿದ್ರು, ಮಠಾಧೀಶರೆಲ್ಲ ನಾವು ಒಟ್ಟಿಗೆ ಸೇರ್ತಾವಿ, ನೀವು ಒಂದು ಸಭೆಗೆ ಬರಬೇಕು ಅಂತ. ಒಂದು ಸಭೆಗೆ ಹೋದೆ ನಾನು. ಬಿಜಾಪುರದ ಹತ್ರ ಯಾವುದು ಹುಲಿಜಯಂತಿ ಮಾಳಿಂಗರಾಯ ಮಠಕ್ಕೆ ಹೋದ್ವಿ. ಅಲ್ಲಿ ಅನೇಕ ಮಠಾಧೀಶರು ಬಂದಿದ್ರು, ಸಣ್ಣ ಮಠಾಧೀಶರು. ಅವ್ರು ಹೇಳ್ತಾರೆ, ಅವ್ರ ಮಠದಿಂದ ಬಿಜಾಪುರಕ್ಕೆ ಬರೋದಕ್ಕೆ ಅವ್ರ ಹತ್ರ ಬಸ್ ಚಾರ್ಜ್ ಇಲ್ಲ. ಎಂಥ ನೋವಿನ ಸಂಗತಿ ಇದೆ. ಅದಕ್ಕೋಸ್ಕರ ನಾವು ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಸಣ್ಣ ಮಠಗಳು ನಮ್ಮ ರಾಜ್ಯ ಉಪಾಧ್ಯಕ್ಷರು ಹೇಳಿದ್ರು, ಸಣ್ಣ ಹಿಂದುಳಿದ ಸಮಾಜದ ಪರಿಸ್ಥಿತಿ ಏನು ಅಂತ. ಸಮಾಜದ ಪರಿಸ್ಥಿತಿನೂ ಕೂಡ ಹೀನಾಯವಾಗಿದೆ, ಮಠ ಮಂದಿರಗಳದ್ದು ಕೂಡ ಹೀನಾಯವಾಗಿದೆ. ಅವ್ರು ಹೇಳಿದ್ದಾರೆ, ಈ ಮಠ ಮಂದಿರಗಳ ಅಭಿವೃದ್ಧಿ ಆದರೆ, ಧರ್ಮ ಅಭಿವೃದ್ಧಿ ಆದರೆ ಸಂಸ್ಕಾರ ಸಿಗುತ್ತೆ. ಈ ಮಾತನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಅವ್ರ ಹೇಳಿಕೆ ಸ್ವಾಗತ ಮಾಡ್ತೇನೆ. ಆದರೆ ಜನಗಳಿಗೆ ಸೀಮಿತವಾಗಿ ಬಿಡಬೇಡಿ. ನೀವು ಜನ ತೀರ್ಮಾನ ಮಾಡಿ ಮಠ ಮಂದಿರಗಳು ಉದ್ಧಾರ ಮಾಡಿ ಅಂತಂದ್ರೆ ಸರ್ಕಾರದ ಕರ್ತವ್ಯ ಏನು? ನಮ್ಮ ಸರ್ಕಾರ ಇದ್ದಂಥ ಸಂದರ್ಭ ನಾನು ಹೇಳಿದ್ನಲ್ಲ, 129 ಕೋಟಿ ಕೊಟ್ವಿ, 109 ಕೋಟಿ ಕೊಟ್ವಿ. ಸ್ವಲ್ಪ ಆ ಮಠಗಳು ಸುಮಾರು 39 ಮಠಗಳು ಒಂದು ರೂಪಕ್ಕೆ ಬಂದಿದೆ. ಇನ್ನು ಸಾವಿರಾರು ಮಠಗಳಿದೆ. ಅದರಲ್ಲಿ ದಲಿತ ಹಿಂದುಳಿದ ಮಠಾಧಿಪತಿಗಳು ಅತಿ ಹೆಚ್ಚು ಜಾಸ್ತಿ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದಂಥ ಅಂಶವನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಗಮನಿಸಿ ಆ ಹಿಂದೂ ಧರ್ಮದ ಎಲ್ಲ ಮಠಗಳಿಗೂ, ನಾನು ಆ ಮಠ ಈ ಮಠ ಅಂತ ಹೇಳಲ್ಲ, ಹಿಂದುಳಿದವರು, ದಲಿತರು, ಮುಂದುವರೆದವರು ಯಾವ್ಯಾವ ಮಠಗಳು ಸಣ್ಣ ಮಠಗಳು ಇದಾವೋ ಆ ಎಲ್ಲ ಮಠಗಳು ಕೂಡ ಒಂದು ಸೂರು ಕೊಡಿ. ಮುಂಚೆ ಒಂದು ಸಣ್ಣ ಮಠ ಕಟ್ಕೊಡಕ್ಕೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವ್ರೇನಪ್ಪ ಗುಡಿಸ್ಲಲ್ಲಿದ್ದಾರೆ, ಈ ಮಠಕ್ಕೆ ಹೋದ್ರೆ ನಮ್ಗೇನು ನ್ಯಾಯ ಸಿಗುತ್ತೆ, ನಮ್ಗೇನು ಸಂಸ್ಕಾರ ಸಿಗುತ್ತೆ, ಈ ಭಾವನೆ ಸಾರ್ವಜನಿಕ ಭಕ್ತರಿಗೆ ಬರಬಾರದು. ಈ ದಿಕ್ಕಿನಲ್ಲಿ ಅವರು ಗಮನ ಕೊಡಲಿ. ನಾವು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನ ಇದೇ ಫೆಬ್ರವರಿ 4ನೇ ತಾರೀಕು ಉದ್ಘಾಟನೆ ಮಾಡೋಂಥ ಸಂದರ್ಭದಲ್ಲಿ ಇದೇ ನಾವು ಬಸವನ ಬಾಗೇವಾಡಿಯಲ್ಲಿ ಉದ್ಘಾಟನೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಇವತ್ತೇನು ಡಿ ಕೆ ಶಿವಕುಮಾರ್ ಹೇಳಿದರೆ ಇದರ ಒಂದು ನಿರ್ಣಯವನ್ನು ಕೂಡ ಪಾಸ್ ಮಾಡೋರಿದ್ದೀವಿ. ಆ ಮಠ ಮಂದಿರಗಳಿಗೆ ಯಾವ ಕಾರಣಕ್ಕೂ ಕೂಡ ತಾವು ಬೆಂಬಲ ಕೊಡಬೇಕು, ಸರ್ಕಾರದ ಮುಖಾಂತರನೇ ಬೆಂಬಲ ಕೊಡಬೇಕು. ಅತಿ ಸಣ್ಣ ಹಿಂದುಳಿದ ದಲಿತ ಮಠಾಧಿಪತಿಗಳ ಪರಿಸ್ಥಿತಿ ನೋಡಿಕೊಂಡು ಅವ್ರಿಗೆ ಎಷ್ಟು ಕೊಡ್ತೀರೋ, ನೀವು 25 ಲಕ್ಷ ಕೊಡ್ತೀರೋ, 50 ಲಕ್ಷ ಕೊಡ್ತೀರೋ, ನಾನು ಇಷ್ಟೇ ಕೊಡಿ ಅಂತ ಹೇಳಲ್ಲ. ಆದ್ರೆ ಈ ದಿಕ್ಕಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಧರ್ಮ ಉಳಿಯುತ್ತೆ, ಧರ್ಮದ ಮುಖಾಂತರ ಎಲ್ಲ ಭಕ್ತರಿಗೆ ಸಂಸ್ಕಾರ ಸಿಗತ್ತೆ. ಆ ದಿಕ್ಕಿನಲ್ಲಿ ಎಲ್ಲ ಹಿಂದುಳಿದ ಮತ್ತು ದಲಿತ ಮತ್ತೆಲ್ಲ ಹಿಂದೂ ಸಮಾಜದ ಎಲ್ಲ ಸಣ್ಣ ಮಠಗಳಿಗೂ ಕೂಡ ಹೆಚ್ಚಿನ ಬೆಂಬಲವನ್ನು ಕೊಡಬೇಕು. ಈ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಫೆಬ್ರವರಿ 4ನೇ ತಾರೀಕು ಬಸವನ ಬಾಗೇವಾಡಿನಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಕನ್ನೇರಿ ಮಠದ ಪೂಜ್ಯ ಜಗದ್ಗುರುಗಳು ಅದನ್ನ ಆ ಒಂದು ಸಭೆಯಲ್ಲಿ ಉಪಸ್ಥಿತಿ ನೀಡ್ತಾರೆ. ಅದೇ ರೀತಿ ಕಾಗಿನೆಲೆಯ ತಿಂತಿಣಿ ಸ್ವಾಮೀಜಿಗಳು ಕೂಡ ಉಪಸ್ಥಿತರಿದ್ದಾರೆ. 1008
ಸಾಧು ಸಂತರಿಗೆ ಅವತ್ತು ಅವ್ರ ಪಾದ ಪೂಜೆ ಮಾಡಿ ಈ ಕ್ರಾಂತಿವೀರ ಬ್ರಿಗೇಡ್ನ ಉದ್ಘಾಟನೆ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.